ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಏಪ್ರಿಲ್ 27ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಸೆರೆಲಾಕ್ ಶಿಶು ಆಹಾರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಕಂಪನಿಯ ಉತ್ಪನ್ನವಾಗಿದೆ, ಪ್ರಾಡಕ್ಟ್ ಆಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ನೆಸ್ಲೆ ಕಂಪನಿ, ಯೂನಿಲಿವರ್ ಕಂಪನಿ, ಸಾಪೋಟೋ ಕಂಪನಿ, NH ಫುಡ್ಸ್ ಕಂಪನಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಸೆರೆಲಾಕ್ ಅನ್ನುವಂತಹ ಶಿಶು ಆಹಾರ ಏನಿದೆ ಇದು ನೆಸ್ಲೆ ಕಂಪನಿಯ ಒಂದು ಪ್ರಾಡಕ್ಟ್ ಆಗುತ್ತೆ. ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ, ಈ ಸೆರೆಲಾಕ್ನಲ್ಲಿ ಒಂದು ಸಕ್ಕರೆಯ ಅಂಶ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಹೇಳಿ ಭಾರತದ ಒಂದು ಸೆರೆಲಾಕ್ ಪ್ರಾಡಕ್ಟ್ ಮೇಲೆ ಒಂದು ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಈ ಸೆರೆಲಾಕ್ನ ಮಾದರಿಗಳನ್ನ ಸಂಗ್ರಹ ಮಾಡಿ ಟೆಸ್ಟ್ ಅನ್ನ ಮಾಡ್ತಾ ಇದೆ. ಅಂದ್ರೆ ಈ ಒಂದು ಅತಿ ಹೆಚ್ಚಿನ ಸಕ್ಕರೆ ಅಂಶ ಮಕ್ಕಳಿಗೆ ಒಳ್ಳೆಯದಲ್ಲ ಅನ್ನೋದು ಅಭಿಪ್ರಾಯ ಕೂಡ ಆಗತ್ತೆ. ಹಾಗಾಗಿ ಈ ಒಂದು ಸೆರೆಲಾಕ್ ಅನ್ನೋದು ಸುದ್ದಿಯಲ್ಲಿದೆ. ತಮ್ಮ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಇದು ಯಾವ ಪ್ರಾಡಕ್ಟ್ ಅಂತ ಕೇಳ್ತಾರೆ. ಇದು ಮಕ್ಕಳ ಅಂದ್ರೆ ಶಿಶು ಆಹಾರ ಆಗುತ್ತೆ ಮತ್ತು ಯಾವ ಕಂಪನಿ ಇದನ್ನ ತಯಾರು ಮಾಡುತ್ತೆ. ನೆಸ್ಲೆ ಕಂಪನಿ ಇದನ್ನ ತಯಾರು ಮಾಡುತ್ತೆ ಮತ್ತು ನೆಸ್ಲೆ ಕಂಪನಿಯ ಕೇಂದ್ರ ಕಚೇರಿ ಅಂದ್ರೆ ಈ ಒಂದು ನೆಸ್ಲೆ ಅನ್ನೋದು ಮೂಲತಃ ಯಾವ ದೇಶದ ಕಂಪನಿ ಅಂತ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಇದು ಸ್ವಿಟ್ಜರ್ಲ್ಯಾಂಡ್ ದೇಶದ ಕಂಪನಿ ಆಗುತ್ತೆ. ಇನ್ನು ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಸೊ ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಮುಂದಿನ ಪ್ರಶ್ನೆ, ಸೇವಾ ವಲಯದ ರಫ್ತಿನಲ್ಲಿ ಯಾವ ದೇಶ ಮುಂಚೂಣಿಯಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಭಾರತ, ಅಮೆರಿಕ, ಜಪಾನ್, ಜರ್ಮನಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಭಾರತ ದೇಶ ಈ ಒಂದು ಸರ್ವಿಸ್ ಸೆಕ್ಟರ್ ಸೇವಾ ವಲಯದ ಒಂದು ರಫ್ತಿನಲ್ಲಿ ಮುಂಚೂಣಿಯಲ್ಲಿ ಬರುತ್ತೆ. ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ, ಜಾಗತಿಕವಾಗಿ ಆರ್ಥಿಕ ಅನಿಶ್ಚಿತತೆ ಇದೆ ಇವಾಗ. ಆದರೂ ಕೂಡ 2023ನೇ ಸಾಲಿನಲ್ಲಿ ಭಾರತ ದೇಶದ ಸೇವಾ ವಲಯದ ರಫ್ತಿನ ವಹಿವಾಟಿನ ಮೌಲ್ಯ ಎಷ್ಟಿದೆ ಅಂದ್ರೆ 28.74 ಲಕ್ಷ ಕೋಟಿ ಎಷ್ಟಿದೆ. ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಇವಾಗ ಸುದ್ದಿಯಲ್ಲಿದೆ. ಹೋದ ವರ್ಷಕ್ಕೆ ಅಂದ್ರೆ ಅದರ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 2022ಗೆ ಕಂಪೇರ್ ಮಾಡಿದ್ರೆ ಸುಮಾರು 11.4% ಪ್ರಗತಿ ಈ ವಲಯದಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ವಿಶ್ವಸಂಸ್ಥೆಯ ಒಂದು ವರದಿ ಹೇಳುತ್ತೆ. ವಿಶ್ವಸಂಸ್ಥೆಯ ವಿಶ್ವ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನದ ಒಂದು ವರದಿಯಲ್ಲಿ ಈ ಒಂದು ಅಂಶ ಉಲ್ಲೇಖ ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ, ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಎಷ್ಟು ಲಕ್ಷ ಕೋಟಿಯಷ್ಟು ಈ ಸೇವಾ ವಲಯದ ರಫ್ತಿದೆ ಭಾರತದ್ದು ಅಂತ ತಮಗೆ ಗೊತ್ತಿರಬೇಕು. 28.74 ಲಕ್ಷ ಕೋಟಿ ಎಷ್ಟಿದೆ. ಇನ್ನು ಭಾರತದ ಒಂದು ಜೊತೆಗೆ ಅಂದ್ರೆ ಜಾಗತಿಕವಾಗಿ ಈ ಸೇವಾ ವಲಯದ ರಫ್ತಿನಲ್ಲಿ ಭಾರತದ ಜೊತೆಗೆ ಚೀನಾ ಆಗಿರಬಹುದು, ಸಿಂಗಪೂರ್, ಟರ್ಕಿ, ಥಾಯ್ಲೆಂಡ್, ಮೆಕ್ಸಿಕೋ ಮತ್ತು ಸೌದಿ ಅರೇಬಿಯಾ ಈ ದೇಶಗಳು ಏನ್ ಮಾಡುತ್ತೆ, ಸೇವಾ ವಲಯದ ಒಂದು ರಫ್ತಿನಲ್ಲಿ ಮುಂಚೂಣಿಯಲ್ಲಿರುವಂತಹ ದೇಶಗಳ ಸಾಲಿನಲ್ಲಿ ಬರುತ್ತೆ. ಕೇವಲ ಭಾರತ ಮಾತ್ರ ಅಲ್ಲ, ಭಾರತದ ಜೊತೆಗೆ ಚೀನಾ ಕೂಡ ಸೇವಾ ವಲಯದ ಎಕ್ಸ್ಪೋರ್ಟ್ ಅಲ್ಲಿ ಮುಂಚೂಣಿಯಲ್ಲಿ ಬರುತ್ತೆ. ಸಿಂಗಪೂರ್ ಇದೆ, ಟರ್ಕಿ ಇದೆ, ಥಾಯ್ಲ್ಯಾಂಡ್ ಇದೆ, ಮೆಕ್ಸಿಕೋ ಇದೆ ಮತ್ತು ಸೌದಿ ಅರೇಬಿಯಾ ಕೂಡ ಇದೆ. ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನ ಯಾವ ದೇಶದಲ್ಲಿ ವಿಧಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಜಪಾನ್, ಅಮೆರಿಕ, ಸ್ಪೇನ್, ಐರ್ಲೆಂಡ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಜಪಾನ್ ದೇಶದಲ್ಲಿ
ಅತಿ ಹೆಚ್ಚು ಒಂದು ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನು ವಿಧಿಸಲಾಗುತ್ತೆ. ಫಸ್ಟ್ ತಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು, ಪಿತ್ರಾರ್ಜಿತ ಆಸ್ತಿ ತೆರಿಗೆ ಅಂದ್ರೆ ಏನು. ಫಾರ್ ಎಕ್ಸಾಂಪಲ್, ಸೊ ತಂದೆಯಿಂದ ಒಬ್ಬ ಮಗನಿಗೆ, ಒಬ್ಬ ತಂದೆ ಇರ್ತಾರೆ, ಆ ತಂದೆಯ ಆಸ್ತಿಯ ಮೌಲ್ಯ, ಒಂದು ಮನೆ ಇರಬಹುದು, ತೋಟ ಇರಬಹುದು, ಅದರ ಮೌಲ್ಯ ಅಂದಾಜು 1 ಕೋಟಿ ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ತಂದೆಯ ನಂತರ ಆ ಆಸ್ತಿ ಯಾರಿಗೆ ಬರುತ್ತೆ? ಪಿತ್ರಾರ್ಜಿತವಾಗಿ ಮಗನಿಗೆ ಬರುತ್ತೆ. ಸೊ ಮಗ ಆಸ್ತಿಯ ಹಕ್ಕುದಾರ ಆಗ್ತಾನೆ. ಅವಾಗ ಸರ್ಕಾರ ಏನ್ ಮಾಡುತ್ತೆ, ತಂದೆಯಿಂದ ಮಗನಿಗೆ ಆಸ್ತಿ ವರ್ಗಾವಣೆ ಆಗುವಾಗ ಒಂದು ತೆರಿಗೆಯನ್ನು ವಿಧಿಸುತ್ತೆ. ಅದಕ್ಕೆ ಆಸ್ತಿ ತೆರಿಗೆ ಅಥವಾ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಅಂತ ಕರೀತಾರೆ. ಸೊ ಈ ಒಂದು ಪಿತ್ರಾರ್ಜಿತ ಆಸ್ತಿ ತೆರಿಗೆ ಬೇರೆ ಬೇರೆ ದೇಶಗಳಲ್ಲಿ ವಿಧಿಸ್ತಾರೆ. ಸದ್ಯಕ್ಕೆ ಭಾರತದಲ್ಲಿ ಈ ರೀತಿಯಾದಂತಹ ತೆರಿಗೆ ಸದ್ಯಕ್ಕೆ ಇಲ್ಲ. ಇಲ್ಲಿ ಜಪಾನ್ ದೇಶ ಅತಿ ಹೆಚ್ಚು ಒಂದು ತೆರಿಗೆನ ವಿಧಿಸುತ್ತೆ, ಸುಮಾರು 55% ತೆರಿಗೆನ ವಿಧಿಸುತ್ತೆ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಅಂತ. 2ನೇ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ ಬರುತ್ತೆ, ಅದು ಕೂಡ 55% ವಿಧಿಸುತ್ತೆ. ಹಾಗೆ ಫ್ರಾನ್ಸ್ ಬರುತ್ತೆ, ಫ್ರಾನ್ಸ್ 45% ವಿಧಿಸುತ್ತೆ. ಇನ್ನು ಬ್ರಿಟನ್ 40% ತೆರಿಗೆನ ವಿಧಿಸುತ್ತೆ ಮತ್ತು ಅಮೆರಿಕ 40% ತೆರಿಗೆನ ವಿಧಿಸುತ್ತೆ. ಅತಿ ಹೆಚ್ಚು ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಅತಿ ಹೆಚ್ಚು ಒಂದು ಪಿತ್ರಾರ್ಜಿತ ಆಸ್ತಿ ತೆರಿಗೆನ ವಿಧಿಸುತ್ತೆ. ಯಾಕೆ ಇವಾಗ ಈ ಕಾನ್ಸೆಪ್ಟ್ ಸುದ್ದಿಯಲ್ಲಿ ಇದೆ ಅಂತಂದ್ರೆ, ರೀಸೆಂಟ್ ಆಗಿ ಈ ಒಂದು ಹೇಳಿಕೆ ಕಂಡು ಬರ್ತಾ ಇದೆ ರಾಜಕೀಯ ವಲಯದಲ್ಲಿ. ಭಾರತದಲ್ಲೂ ಕೂಡ ಈ ಒಂದು ಪಿತ್ರಾರ್ಜಿತ ಆಸ್ತಿ ತೆರಿಗೆ ಮುಂದಿನ ದಿನದಲ್ಲಿ ಬರುತ್ತೆ ಅಂತ ಹೇಳಿ ಇಂಡಿವಿಜುವಲ್ ಆಗಿ ಸ್ಟೇಟ್ಮೆಂಟ್ಸ್ ಅನ್ನ ರಾಜಕೀಯ ಧುರೀಣರು ಕೊಡ್ತಾ ಇದ್ದಾರೆ. ಬಟ್ ಆ ಪಾಯಿಂಟ್ ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ, ಅದನ್ನ ಕೇಳೋದಿಲ್ಲ. ಬಟ್ ನಮಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಭಾರತದಲ್ಲಿ ಈ ರೀತಿಯಾದಂತಹ ತೆರಿಗೆ ಮುಂಚೆ ಇತ್ತಾ ಅಂತ. ಸದ್ಯಕ್ಕಂತರೂ ಇಲ್ಲ. ಮೊದಲು 1953ರಲ್ಲಿ ಎಸ್ಟೇಟ್ ಡ್ಯೂಟಿ ಆಕ್ಟ್ ಅಂತ ಜಾರಿಗೆ ಬರುತ್ತೆ. ಈ ಒಂದು ಆಕ್ಟ್ ನ ಅಡಿಯಲ್ಲಿ ಪಿತ್ರಾರ್ಜಿತ ಆಸ್ತಿಯ ವರ್ಗಾವಣೆ ವೇಳೆ ಒಟ್ಟು ಮೌಲ್ಯದ 85%ರವರೆಗೆ ಎಸ್ಟೇಟ್ ಸುಂಕವನ್ನ ಪಾವತಿ ಮಾಡಬೇಕಾಗಿತ್ತು. ಯಾವಾಗ? 1953ರ ಎಸ್ಟೇಟ್ ಡ್ಯೂಟಿ ಆಕ್ಟ್. ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಎಸ್ಟೇಟ್ ಡ್ಯೂಟಿ ಆಕ್ಟ್ ಯಾವ ಇಯರ್ ಅಲ್ಲಿ ಜಾರಿಗೆ ಬಂತು ಅಂತ ಕೇಳ್ತಾರೆ. 1953ರಲ್ಲಿ ಜಾರಿಗೆ ಬರುತ್ತೆ. ಆದ್ರೆ ಮುಂದೆ 1985ರಲ್ಲಿ ರಾಜೀವ್ ಗಾಂಧಿಯವರ ಸರ್ಕಾರ ಈ ಆಕ್ಟ್ ಅನ್ನ ರದ್ದುಪಡಿಸುತ್ತೆ. ಸೊ ಸದ್ಯಕ್ಕಂತರೂ ಈ ರೀತಿಯಾದಂತಹ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಏನಿದೆ ಅದು ನಮ್ಮ ದೇಶದಲ್ಲಿ ಇಲ್ಲ. ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಏನು, ಬೇರೆ ದೇಶದಲ್ಲಿ ಎಲ್ಲೆಲ್ಲಿದೆ ಮತ್ತು ಯಾವ ದೇಶದಲ್ಲಿ ಅತಿ ಹೆಚ್ಚಿದೆ ಆ ಪಾಯಿಂಟ್ ಅನ್ನ ತಮಗೆ ಕೇಳಬಹುದು. ಎಕ್ಸಾಮ್ ನಲ್ಲಿ ನಿಮ್ಮ ಎಕನಾಮಿಕ್ಸ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಮುಂದಿನ ಪ್ರಶ್ನೆ, ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಯೋಜನೆ ಇದೆ. ಸುಮಾರು 1035 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯ ಉತ್ಪಾದನಾ ಸಾಮರ್ಥ್ಯ ಈ ಯೋಜನೆ ಆಗಿರುತ್ತೆ. ಇದಕ್ಕೆ 8300 ಕೋಟಿಯಷ್ಟು ಒಂದು ಫಂಡ್ ಅನ್ನ ಅಥವಾ ಒಂದು ನಿಧಿಯನ್ನ ಇದಕ್ಕೆ ತೆಗೆದಿಟ್ಟಿರ್ತಾರೆ. ಬಟ್ ಇವಾಗ ಶರಾವತಿ ವಿದ್ಯುತ್ ಯೋಜನೆ ಟೆಂಡರ್ ಪ್ರಕ್ರಿಯೆ ಏನಿದೆ ಅದು ಸರಿಯಾಗಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳ್ತಾ ಇದೆ. ಬಟ್ ನಮ್ಮ ಎಕ್ಸಾಮ್ ನಲ್ಲಿ ಕೇಳೋದೇನು, ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಇದೆ ಅಂತ ಕೇಳಿದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತೆ. ಸೊ ಎಷ್ಟು ಕೋಟಿ ಪ್ರಾಜೆಕ್ಟ್ ಆಗುತ್ತೆ? 8300 crores ನ ಒಂದು ಪ್ರಾಜೆಕ್ಟ್ ಆಗುತ್ತೆ. ಮುಖ್ಯವಾಗಿ ಎಷ್ಟು ಶಕ್ತಿ ಅಥವಾ ಸಾಮರ್ಥ್ಯ ಅಂದ್ರೆ 1035 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯ ಸಾಮರ್ಥ್ಯ ಈ ಒಂದು ಯೋಜನೆದಾಗಿರುತ್ತೆ. ಮುಂದಿನ ಪ್ರಶ್ನೆ, ಸಕ್ಷಮ್ ಆಪ್ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಅಂಗವಿಕಲ ಮತದಾರರಿಗೆ, ಮಹಿಳಾ ಮತದಾರರಿಗೆ, ಹಿರಿಯ ಮತದಾರರಿಗೆ, ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ನಿಮ್ಮ ಎಕ್ಸಾಮ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಅಂಗವಿಕಲ ಮತದಾರರ ಸಲುವಾಗಿ ಕೇಂದ್ರ ಚುನಾವಣಾ ಆಯೋಗ ಒಂದು ಆಪ್ ಅನ್ನ ಡೆವಲಪ್ಮೆಂಟ್ ಮಾಡಿದೆ, ಸಕ್ಷಮ್ ಅನ್ನುವಂತಹ ಆಪ್. ಈ ಆಪ್ ಅನ್ನು ಬಳಸಿಕೊಂಡು ಅಂಗವಿಕಲ ಮತದಾರರು ಚುನಾವಣಾ ಪ್ರಕ್ರಿಯೆಯಲ್ಲಿ ಅವರು ಪಾಲ್ಗೊಳ್ಬಹುದು. ಸೊ ಈ ಒಂದು ಆಪ್ ಮೂಲಕ ಅಂಗವಿಕಲ ಮತದಾರರು ಏನ್ ಮಾಡಬಹುದು ಅಂತಂದ್ರೆ, ಮತಗಟ್ಟೆಗೆ ಹೋಗೋಕೆ ಅಥವಾ ಅಲ್ಲಿಂದ ವಾಪಸ್ ಬರೋಕೆ ಒಂದು ವಾಹನವನ್ನ ಕೂಡ ಅವರು ಕಾಯ್ದಿರಿಸಬಹುದು. ಅಂತೆ ಮತಗಟ್ಟೆಯಲ್ಲಿ ದೊರೆಯುವಂತಹ ಅಂಗವಿಕಲರ ಸೌಲಭ್ಯಗಳನ್ನ ಕೂಡ ಅವರು ತಮ್ಮ ಮೊಬೈಲ್ ಮೂಲಕ ಈ ಒಂದು ಆಪ್ ಮೂಲಕ ಅವರು ಪಡ್ಕೋಬಹುದು. ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಕೇಂದ್ರ ಚುನಾವಣಾ ಆಯೋಗ ಈ ಒಂದು ಆಪ್ ಅನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ. ಮುಂದಿನ ಪ್ರಶ್ನೆ, ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿ 2024 ಇದು ಇತ್ತೀಚೆಗೆ ಸುದ್ದಿಯಲ್ಲಿದೆ.
ಯಾವ ಸಂಸ್ಥೆ ಈ ಒಂದು ವರದಿಯನ್ನ ಬಿಡುಗಡೆ ಮಾಡುತ್ತೆ? ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಕ್ಸಾಮ್ ನಲ್ಲಿ ರಿಪೋರ್ಟ್ಸ್ ಗಳನ್ನ ಮತ್ತು ಅದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅದನ್ನ ತಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲೂ ಕೂಡ ಕೇಳಿದ್ದಾರೆ. ಇಲ್ಲಿ ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿಯನ್ನು ಯಾರು ಒಂದು ರಿಲೀಸ್ ಮಾಡ್ತಾರೆ? ಆಯ್ಕೆಗಳು: ಆಹಾರ ಭದ್ರತಾ ಮಾಹಿತಿ ಜಾಲ, ವಿಶ್ವ ಆರೋಗ್ಯ ಸಂಸ್ಥೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ಆಹಾರ ಮತ್ತು ಕೃಷಿ ಸಂಸ್ಥೆ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಆಹಾರ ಭದ್ರತಾ ಮಾಹಿತಿ ಜಾಲ ಏನಿದೆ ಇದು ಆಹಾರ ಬಿಕ್ಕಟ್ಟುಗಳ ಜಾಗತಿಕ ವರದಿಯನ್ನ ಬಿಡುಗಡೆ ಮಾಡುತ್ತೆ. ಈ ವರದಿ ಏನ್ ಹೇಳುತ್ತೆ ಅಂದ್ರೆ, ಜಾಗತಿಕವಾಗಿ 59 ದೇಶಗಳಲ್ಲಿ ಸುಮಾರು 282 ಮಿಲಿಯನ್ ಜನ ತೀವ್ರವಾದಂತಹ ಆಹಾರ ಅಭದ್ರತೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಈ ವರದಿ ಹೇಳುತ್ತೆ. ಮತ್ತು ರಾಷ್ಟ್ರದಾದ್ಯಂತ ಸುಮಾರು 1.3 ಶತಕೋಟಿ ಜನರನ್ನ ವಿಶ್ಲೇಷಣೆ ಮಾಡಿ ಈ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು? 282 ಮಿಲಿಯನ್ ಜನ ತೀವ್ರವಾದಂತಹ ಫುಡ್ ಸ್ಕ್ಯಾರ್ಸಿಟಿಯನ್ನ, ಆಹಾರ ಅಭದ್ರತೆಯನ್ನ ಕೂಡ ಅವರು ಅನುಭವಿಸ್ತಾ ಇದ್ದಾರೆ ಅಂತ ಈ ವರದಿ ಹೇಳುತ್ತೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ಸಂಸ್ಥೆಯು ವರ್ಷದ ಅತ್ಯುತ್ತಮ ಸಾರ್ವಜನಿಕ ವಲಯದ ಉದ್ಯಮ ಅನ್ನುವಂತಹ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು: BHEL, ONGC, HAL, IOCL. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. HAL ಕಂಪನಿಗೆ ರೀಸೆಂಟ್ ಆಗಿ ಸಾರ್ವಜನಿಕ ವಲಯದ ಅತ್ಯುತ್ತಮ ಉದ್ಯಮ ಅನ್ನುವಂತಹ ಪ್ರಶಸ್ತಿಯನ್ನ ಪಡ್ಕೊಳ್ಳುತ್ತೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಮ್ಯಾನೇಜಿಂಗ್ ಇಂಡಿಯಾ ಅವಾರ್ಡ್ಸ್ ನಲ್ಲಿ ವರ್ಷದ ಅತ್ಯುತ್ತಮ ಸಾರ್ವಜನಿಕ ವಲಯದ ಉದ್ಯಮ ಅನ್ನುವಂತಹ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುತ್ತೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನದ 6ನೇ ಆವೃತ್ತಿ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಯ್ಕೆಗಳು: ನವದೆಹಲಿಯಲ್ಲಿ, ಚೆನ್ನೈ, ಹೈದರಾಬಾದ್, ಬೆಂಗಳೂರು. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ರೀಸೆಂಟ್ ಆಗಿ ನವದೆಹಲಿಯಲ್ಲಿ ವಿಪತ್ತು ಸ್ಥಿತಿಸ್ಥಾಪಕ ಮೂಲ ಸೌಕರ್ಯ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನದ 6ನೇ ವರ್ಷನ್ ಅಥವಾ 6ನೇ ಆವೃತ್ತಿ ನಡೆಯುತ್ತೆ. ನರೇಂದ್ರ ಮೋದಿ ಅವರು ಈ ಒಂದು ಇವೆಂಟ್ ನ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ. ನವದೆಹಲಿಯಲ್ಲಿ ಇದು ನಡೆಯುತ್ತೆ. ಯಾರು ಅಧ್ಯಕ್ಷತೆ ವಹಿಸಿದ್ರು ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು. ನರೇಂದ್ರ ಮೋದಿ ಅವರು ಈ ಒಂದು ಇವೆಂಟ್ ನ ಅಥವಾ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಸೊ ಬಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ. ಜಾಯಿನ್ ಬಟನ್ನ ವಿಶೇಷತೆ ಏನು ಅಂತಂದ್ರೆ, ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸ್ ವಿತೌಟ್ ಆಡ್ಸ್, ಯಾವುದೇ ಆಡ್ಸ್ ಇಲ್ಲದೆ ಪ್ರತಿ ತಿಂಗಳದ ಏನು ಕರೆಂಟ್ ಅಫೇರ್ಸ್ ಇರುತ್ತೆ, ಕಂಪ್ಲೀಟ್ ಮಂತ್ ಕರೆಂಟ್ ಅಫೇರ್ಸ್ ಸಿಂಗಲ್ ಕ್ಲಾಸ್ನಲ್ಲಿ ತಾವು ನೋಡ್ಕೋಬಹುದು. ಅದರ ಜೊತೆಗೆ KS ಮೇನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಅನ್ನ ಕೂಡ ಇಲ್ಲಿ ನೀವು ನೋಡ್ಕೋಬಹುದು. ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಇದೆ. ಈ ಒಂದು ಆ್ಯಪ್ ಅಲ್ಲಿ ಸೆಲ್ಫ್ ಸ್ಟಡಿ ತಾವೇನಾದ್ರೂ ಮಾಡ್ತಾ ಇದ್ರೆ, ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ, KS ಇರ್ಬೋದು, PDO, VO, VAO, AO, AO ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಕ್ಲಾಸಸ್, ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ಗಳು ಅವೈಲೇಬಲ್ ಇರುತ್ತೆ. ಆ್ಯಪ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ಪ್ಲೇಸ್ಟೋರ್ ಅಲ್ಲೂ ಕೂಡ ತಮಗೆ ಆ್ಯಪ್ ಸಿಗುತ್ತೆ, ವೆಬ್ಸೈಟ್ ಕೂಡ ಸಿಗುತ್ತೆ. ಈ ಒಂದು ಆ್ಯಪ್ನ ಯೂಸ್ ಅನ್ನು ತಾವು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.